ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿರುವಂಥ ಗವರ್ನರನ್ನು ನಿಮ್ಮ ದಲಿತರು ಇವರು ಹೇಳ್ತಾರೆ, ಎಲ್ಲ ವಿಷಯದಲ್ಲೂ ಸಹ ಇವರು ಜಾತಿಯನ್ನು ತರುವಂಥವ್ರು. ಗವರ್ನರು ಒಬ್ಬ ದಲಿತ ಅನ್ನೋದು ಇವರಿಗೆ ನೆನಪು ಹೋಗಿದೆ. ಅವರ ಬುಡಕ್ಕೆ ಕೊಡ್ಲೇಟ್ ಬಂದಾಗ ಇವರಿಗೆ ಎಲ್ಲರದ್ದು ಜಾತಿ ಎಲ್ಲ ನೆನಪು ಹೋಗ್ತದೆ. ಇಲ್ಲದಿದ್ದರೆ ಏನು ಸಮಸ್ಯೆ ಆದರೂ ದಲಿತರು ಎಲ್ಲಾದರೂ ಇದ್ದರೆ ದಲಿತ ಅಂತ ಹೇಳುವಂಥದ್ದು ಅಭ್ಯಾಸ ಇರುವಂಥ ಕಾಂಗ್ರೆಸ್ ಪಕ್ಷದವರು ಒಬ್ಬ ದಲಿತ ಗವರ್ನರನ್ನು, ರಾಜ್ಯಪಾಲರನ್ನು ನಿಮ್ಮ ಮನೆ ಒಳಗೆ ಹೋಗಿ ನಿಮ್ಮನ್ನು ಯಾವ ರೀತಿ ಬಾಂಗ್ಲಾದೇಶದ ಪ್ರಧಾನಿಯನ್ನು ಅಲ್ಲಿಂದ ಮನೆಯಿಂದ ಹೊರಗೆ ಓಡಿಸಿದ್ದೇವೋ ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಹೋಗಿ ಓಡಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಥ್ರೆಟ್ಟನ್ನು ಕೊಟ್ಟಿರ್ತಾರೆ. ಥ್ರೆಟ್ಟನ್ನು ಕೊಟ್ಟೋದಕ್ಕೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಯುವ ಮೋರ್ಚಾದ ಕಡೆಯಿಂದ ಕಂಪ್ಲೇಂಟನ್ನು ಬರ್ಕೆ ಸ್ಟೇಷನಲ್ಲಿ ಕೊಟ್ಟಿದ್ದೇವೆ. ಇನ್ನೂ ಸಹ ಯಾವುದೇ ರೀತಿ ಕೇಸ್ಗಳನ್ನು ಮಾಡಲಿಲ್ಲ. ನಿನ್ನೆ ಕಮಿಷನರ್ ಹತ್ರ ನಾವು ಮಾತಾಡ್ಲಿಕ್ಕೆ ಹೋದಾಗ ಇಲ್ಲ, ನಮಗೆ ಸುಮೋಟೋ ಆಗಿ ಕೇಸನ್ನು ತೆಗಿಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಸುಮೋಟೋ ತೆಗಿಲಿಕ್ಕೆ ಅವಕಾಶ ಇದೆ. ಕಾನ್ಸ್ಟಿಟ್ಯೂಷನಲ್ ಬಾಡಿಯ ಒಂದು ಹೈಯೆಸ್ಟ್ ಅಥಾರಿಟಿ ಇನ್ ಕರ್ನಾಟಕ. ಚೀಫ್ ಮಿನಿಸ್ಟರ್ಗಿಂತ ಸಹ ಮೇಲಿರುವಂಥ ಒಬ್ಬ ಪೋಷಣೆ ವ್ಯಕ್ತಿಗೆ ನಿಮ್ಮ ಮನೆಗೆ ಹೋಗಿ ನಿಮ್ಮನ್ನು ಅಲ್ಲಿಂದ ಓಡಿಸ್ತೇವೆ ಅಂತ ಹೇಳಿದಾಗ ಪೊಲೀಸರು ಕೈ ಕಟ್ಟಿ ಕೂತ್ಕೊಂಡಿದ್ದಾರೆ. ಪೊಲೀಸರು ರಾಜಕೀಯ ಕೈಗೊಂಬೆಗಳಾಗಿ ವರ್ತಿಸುವುದು ನಾವು ಈ ಹಿಂದೆ ಸಹ ನೋಡಿದ್ದೇವೆ. ನಮ್ಮ ಮೇಲೆಲ್ಲ ಕೇಸ್ ಆಗ ನಡುರಾತ್ರಿಯಲ್ಲಿ ಇವರು ಹೋಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ತೊಗೊಳ್ಬೇಕು FIR ಹಾಕಲಿಕ್ಕೆ. ಹಾಗಾಗಿ ನಡುರಾತ್ರಿಯಲ್ಲಿ ಹೋಗಿ ತೊಗೊಂಡು ಬಂದು ನಮ್ಮ ಮೇಲೆಲ್ಲ ಕೇಸ್ ಹಾಕ್ತಾರೆ. ಆದರೆ ಈಗ ನಾವು ಕೇಸ್ ಕೊಟ್ಟಾಗ ನಿಮ್ಮ ಎದುರು ನಾನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಮಾತಾಡಿದ್ದೇನೆ. ಇಲ್ಲ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಾಸಿಕ್ಯೂಷನ್ ಯಾರಿದ್ದಾರೆ ಜುಡಿಷಿಯಲ್ ಅವರಿಗೆ ನಾವು ಕಳಿಸಿದ್ದೇವೆ, ಅವರಿಂದ ಇನ್ನು ಬರಬೇಕು ಅನ್ನುವಂಥದ್ದು ಹೇಳಿದೆ. ಯಾಕಂದರೆ ರಾಜಕೀಯ ಪಕ್ಷ, ಆಡಳಿತ ಪಕ್ಷ ಮಾಡುವಂಥ ಪಕ್ಷದ MLC ಸಿದ್ದರಾಮಯ್ಯನ ಭಿಕ್ಷೆಯಿಂದ MLC ಆದಂಥ ಐವನ್ ಡಿಸಾಜ್ ಅವರು ಇದರಲ್ಲಿ ನೇರವಾಗಿ ಭಾಗಿಯಿರುವ ಕಾರಣಕ್ಕಾಗಿ ಈ ಕೇಸನ್ನು ಮುಚ್ಚಿ ಹಾಕುವ ಪ್ರಯತ್ನ ಜಾಸ್ತಿಯಾಗಿ ನಡಿಬಹುದು ಅನ್ನೋದು ನನ್ನ ಶಂಕೆ.